ರಾಜ್ಯದಲ್ಲಿ ಆಡಳಿತ ಅನ್ನುವಂಥದ್ದೇ ಇಲ್ಲ. ದಿನಾಲು ಒಬ್ಬ ಮುಖ್ಯಮಂತ್ರಿ ಹುಟ್ಟುಕೋತಾರೆ. ಇವತ್ತು ಸಿದ್ದರಾಮಯ್ಯನವರ ಪುತ್ರ ಸತೀಶ್ ಜಾರಕಿಹೊಳಿ ಸಮರ್ಥರದ ಅಂತ ಹೇಳಿದ್ರು. ಮರುದಿವಸನೇ ನಮ್ಮ ದಲಿತ ಮುಖಂಡರೆಲ್ಲ ನಾರಾಜಾದರು. ಅಲ್ಲಿಂದ ದಿಲ್ಲಿಯಲ್ಲಿ ಒಂದು ಬೇರೆ ರಾಜಕೀಯ ನಡೆದಿದೆ. ಈ ಸಿದ್ದರಾಮಯ್ಯವರು ಬೇಡ, ಸತೀಶು ಬೇಡ, ಡಿ ಕೆನೂ ಬೇಡ, ನಾನೇ ಬರ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಅವರು ಅವ್ರದ್ದೇ ಆದಂಥ ಗೋಳಾಟವನ್ನು ಬಂದವ್ರ ಮುಂದೆ ದಿಲ್ಲಿ ಮನ್ಯಾಗ ಹೇಳ್ಕೊತ್ಕೋತಾರೆ. ಪಾಪ ಸೋನಿಯಾ ಗಾಂಧಿಯವ್ರಿಗೆ ಅವ್ರ ಮೇಲಿಂದ ಮೇಲೆ ಭೇಟಿ ಆಗ್ಲಕತ್ತಾರೆ. ಅವ್ರು ಖರ್ಗೆ ಅವರು ನಾನು ಸಾಯೋದ್ರೊಳಗೆ ಒಮ್ಮೆ ಮುಖ್ಯಮಂತ್ರಿ ಮಾಡಿರಿ, ನನಗೆ ಮೋಸ ಆಗಿದೆ, ನಾನು ಅವಾಗ ಎಸ್ ಎಂ ಕೃಷ್ಣ ಸಲಕ್ಕೆ ತ್ಯಾಗ ಮಾಡಿದೆ, ನಾನೇ ಸರ್ಕಾರ ತಂದಿದ್ದೆ, ಈಗ ನಾನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ನನ್ನನ್ನು ಇಲ್ಲೇನು ಕೆಲಸ ಆಗೋದಿಲ್ಲ, ನನ್ನ ವಯಸ್ಸು ಭಾಳ ಆಗಿದೆ, ನನಗೆ ಸಾಯುವ ಮುಂದೆ ಒಮ್ಮೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆ ಒಂದು ಅವಕಾಶ ಕೊಡ್ಬೇಕಂತೇಳಿ ಅವರು ಪ್ರಯತ್ನ ಮಾಡ್ಲಕತ್ತಾರೆ. ಇಲ್ಲಿ ಇಬ್ಬರು ದಲಿತ ಮುಖಂಡರು ಪರಮೇಶ್ವರ್ ಅವರು, ಎಸ್ ಸಿ ಮಹದೇವಪ್ಪರು, ಅವರು ಒಂದು ರೀತಿ ಅಸಮಾಧಾನ ಆಗ್ಯಾರ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಹೆಸರು ಸಿದ್ದರಾಮಯ್ಯನವರೇ ಹೇಳಿಸಿರ್ತಾರೆ. ಸಿದ್ದರಾಮಯ್ಯನವರೇ ಎಲ್ಲ ವ್ಯವಹಾರಗಳನ್ನು ತಯಾರು ಮಾಡ್ಲಕತ್ತಾರಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯತೀಂದ್ರ ಸುರೇಶ, ಇದು ಭೈರತಿ ಸುರೇಶ ಎಲ್ಲನೂ ವ್ಯವಹಾರ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅದು ಸಿದ್ದರಾಮಯ್ಯನವರ ಮುಖವಾಣಿ. ಆಗ ಹೇಳಿಲ್ಲ, ಏನು ಒತ್ತಡದಲ್ಲಿ ಹೇಳಿದ್ದಾರೆ, ಯಾವುದೋ ಒಂದು ಬಲವಂತದಿಂದ ಹೇಳಿದ್ದಾರೆ. ಅವೆಲ್ಲ ನಾಟಕ ಬೇಡ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬಾರ್ದಂತಾರೆ. ಆ ಕಡೆ ಮ್ಯಾಗಿನವ್ರು ಹೈಕಮಾಂಡದ ಕೂತಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಯಾಕೆ ಅವಕಾಶ ಸಿಗೋದಿಲ್ಲ ಅಂತ ಭಾಳಷ್ಟು ಹಿರಿಯ ನಮ್ಮ ದೇಶದ ಅನೇಕ ಹಿರಿಯ ನಾಯಕರ ಮುಂದೆ ಅವ್ರು ಕಣ್ಣೀರು ಹಾಕಿದ್ದಾರೆ. ಇದು ನನಗೆ ಭಾಳ ಒಳ್ಳೆಯ ಒಂದು ಮೆಸೇಜು. ಆ ಒಂದು ಕಾಂಗ್ರೆಸ್ ಹಿರಿಯ ಮುಖಂಡರು ಹೇಳ್ಯಾರ ಮೊನ್ನೆ. ಅಂದರೆ ಕಾಂಗ್ರೆಸ್ದಲ್ಲಿ ಹತಾಶ ಮನೋಭಾವ ಮೂಡಿದೆ. ಪಾಪ ಡಿ ಕೆ ಶಿವಕುಮಾರ್ಗೂ ಹತಾಶೆ ಆಗ್ಯಾರೆ. ಸಾಕಷ್ಟು ಯಜ್ಞಗಳನ್ನು ಮಾಡ್ತಾರೆ, ಸಾಕಷ್ಟು ಹೋಮಗಳನ್ನು ಮಾಡ್ತಾರೆ, ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ. ಅದರ ನಂತರ ಇದೆಲ್ಲ ಮಾಡಿರ್ತಾರೆ. ಒಂದು ಯಾವುದೋ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡೋದು ಆ ಎಲ್ಲ ಪುಣ್ಯ ಹೋಗಿಬಿಡ್ತಾರೆ, ಜರ್ರನ್ನು ಜರಿತದೆ. ಒಂದು ಮಸೂದಿಗೆ ಹೋಗ್ತಾರೆ, ಮುಸ್ಲಿಮ್ಸ್ ಆರ್ ಮೇರೆ ಬ್ರದರ್ಸ್ ಅಂದ್ಕೊಳ್ಳೆ ನಾವು ಡಡ ಹೋಮ ಗೀಮ್ ಎಲ್ಲ ಡಮ್ ಆಗ್ತೈತೆ. ದರ್ಗಾದಾಗ ಹೋಗಿ ಅದು ನಾವು ದರ್ಗಾದಾಗ ಯಾವುದು ದರ್ಗಾದಾಗೆ ನಮ್ಮ ಒಳಗೇನು ಅದಾರಲ್ಲ ಅವರು ಒಂದು ಸಾಬು ಮುಖ್ಯಮಂತ್ರಿ ಹೋನ ತುಮ್ಮನೆ ಅವ್ರು ಒಳಗೆ ಕೂತ್ ಹೇಳ್ತಾರೆ. ಹಿಂಗಾಗಿ ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತಾ ಡಿಸೆಂಬರ್ಗೆ ಅಂತ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತಿದೆಯಲ್ಲ, ಬಿಜೆಪಿಲಿ ಆಗುತ್ತಾ? ಬಿಜೆಪಿಯಲ್ಲಿ ಏನಾಗ್ತಿತ್ತು, ಕ್ರಾಂತಿ ಆಗ್ತಿತ್ತು, ಶಾಂತಿ ಆಗ್ತಿತ್ತು, ಅದು ಯಾವ ಕಡೆ ಹೊಂಟೈತೋ ಗೊತ್ತಿಲ್ಲ. ಅದರ ಅಧ್ಯಕ್ಷನೇ ನಾಪತ್ತಾಗಿದ್ರಲ್ಲಿ. ರಾಷ್ಟ್ರೀಯ ಅಧ್ಯಕ್ಷ ನೇಮಕ ಇನ್ನೂ ಆಗಿಲ್ಲ ಇಲ್ಲ, ಅದು ಏನಾರು ಆಗಲ್ಲ. ಈ ರಾಜ್ಯದ ಅಧ್ಯಕ್ಷರೆಲ್ಲ ನಾಪತ್ತಾಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಬಾಯಿಗೆ ಬಂದಾಗ RSSಗೆ ಬಯಾಗ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಪೂಜ್ಯ ತಂದೆಯವರ ಕಿರಿಯ ಮಗ ವಿಜೇಂದ್ರ ಜಿ ಎಲ್ಲಿ ಹೋಗಿದ್ರು ಅಂತ ಇದು ಮೂಲ ಪ್ರಶ್ನೆ. ಅವ್ರು ಹೇಳಬೇಕು. ವಾರಗಟ್ಟಲೆ ನಾಪತ್ತೆ ಆಗ್ಯಾರಂದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಎಲ್ಲಿ ಹೋಗಿದ್ಯಪ್ಪ, ಏನು TP ಹೆಂಗೆ? ರಾಹುಲ್ ಗಾಂಧಿ ಒಮ್ಮೊಮ್ಮೆ ನಾಪತ್ತಾಗಿಬಿಡ್ತಾರಲ್ಲ. ರಾಹುಲ್ ಗಾಂಧಿ ನೋಡಿರಲ್ಲ ನೀವು ಪರಿಸ್ಥಿತಿ, ಎಲ್ಲಿ ಹೋಗ್ತಾನೋ, ಯಾವ ಊರಾಗಿರ್ತಾನೋ, ಯಾವ ಹುಡುಗಿಯಾರು ಓಡಾಡಿರ್ತಾನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಅಧ್ಯಕ್ಷನು ಎಲ್ಲಿ ನಾಪತ್ತಾಗ್ಯಾನೋ, ಏನೋ ವಿದೇಶದಲ್ಲಿ ಮಾಡಿದ ಆಸ್ತಿ ಸರಿಯಾಗಿದೆಯೋ ಇಲ್ಲೋ, ಅಥವಾ ಏನಾದರೂ ಕಟ್ಟಡ ಮಾಡಬೇಕು ಅನ್ನೋಂಥ ಪಾಪ ಇಡೀ ಕುಟುಂಬ ಹೋಗೈತಿ ಹೊರಗೆ. ಅವ್ರು ಹೇಳ್ತಾರೆ ನಾವು ರೈತನ ಮಗ, ನಾವು ಮಂಡ್ಯನ ಮಗ, ನಾವು ಲಿಂಗಾಯತ ನಾಯಕರು, ನಮ್ಮ ಪೂಜ್ಯ ತಂದೆಯವ್ರು ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಸೈಕಲ್ ಕೊಟ್ಟಾರ, ಕುದುರೆ ಕೊಟ್ಟಾರ ತಿಳ್ಕೊತೀವಿ ಆಡ್ಯಾಡ್ದ. ಸರ್, ಈಗ ನಿಮ್ಮ ಬಿಜೆಪಿ ಪಕ್ಷದ ಪ್ರತಿಪಕ್ಷ ನಾಯಕರು ಹೇಳ್ತಾರೆ ಯಾವುದೇ ಕ್ಷಣದಲ್ಲಿ ಚುನಾವಣೆ ಬಂದರೂ ನಾವು ಎದುರಿಸಕ್ಕೆ ರೆಡಿ ಇದ್ದೇವೆ ಅನ್ನುವಂಥ ಮಾತು. ಅವ್ರು ಯಾವಾಗಲೂ ಎವರೇಡಿ ಬ್ಯಾಟ್ರಿ ಇದ್ದಂಗೆ ರೀ ನಮ್ಮ ಅಧ್ಯಕ್ಷರು. ಅದು ಏನು ವಿರೋಧ ಪಕ್ಷ ನಾಯಕ ಮಾಡೋರು, ಅವರು ಏನು ಮಾತಾಡೋದಿಲ್ಲ, ವಿಧಾನಸಭೆ ಅಧ್ಯಕ್ಷನು ಏನು ಮಾತಾಡೋದಿಲ್ಲ. ಇಬ್ಬರು ಸುಮ್ಮನೆ ತೀವ್ರವಾಗಿ ಖಂಡಿಸ್ತಾರೆ, ಕಠೋರವಾಗಿ ಖಂಡಿಸ್ತಾರೆ. ನಿಮಗೆಲ್ಲ ಬಂದು ವಡ ಮತ್ತು ಶಿರಾ ತಿನ್ನಿಸ್ತಾರೆ, ಮನೆಗೆ ಹೋಗ್ತಾರೆ. ಹಾಂ, ಮತ್ತು ಏನು ಐತೆ ಅಂದ್ರೆ ಕರ್ನಾಟಕದಾಗ ಹೇಳ್ರಪ್ಪ, ಇಂತಿಂಥ ಇಶ್ಯೂ ಅದಾವು. ವಿಧಾನಸಭೆಯೊಳಗೆ RCB ಮಾತಾಡಿಗೆ ರಾಜ್ಯಾಧ್ಯಕ್ಷ ಯಾಕೆ ಮಾತಾಡಲಿಲ್ಲ? ಇವತ್ತು ಪ್ರಿಯಾಂಕಾ ಖರ್ಗೆ ಇಷ್ಟು ಅಟ್ಯಾಕ್ ಮಾಡ್ಲಕತ್ತಾನ RSS ಮ್ಯಾಗ, BJP ತಾಕತ್ ಕಣವೆ ಕೇಳ್ತಾನೆ, ರಾಜ್ಯಾಧ್ಯಕ್ಷ ಎಲ್ಲಿ ನಾಪತ್ತೆ ಆಗ್ತಾರೆ? ಅಶೋಕ್ ಅವ್ರ ಇದ್ರ ಬಗ್ಗೆ ಏನು ಉಗ್ರವಾದಂಥ ಹೇಳಿಕೆ ಏನೈತಿ? ಏನೂ ಇಲ್ಲ. ಹೇಳಿಕೆ ಕೊಡೋರು ನಾವೊಬ್ಬ ಈ ಕಡೆ ಕೊಡ್ತೀನಿ, ಆ ಕಡೆ ಒಬ್ಬ ಪ್ರತಾಪ್ ಸಿಂಹ ಕೊಡ್ತಾನೆ. ಇವ್ರು ರಾತ್ರಿ ಎಲ್ಲ ಸಿದ್ದರಾಮಯ್ಯ ಮನೆಯಲ್ಲಿ ಇಲ್ಲ, ಡಿ ಕೆ ಶಿವಕುಮಾರ್ ಮನೆಯಲ್ಲಿ ರಾಗಿ ಮುದ್ದೆ ನಾಟಿ ಕೋಳಿ, ಮುಂಜಾನೆ ಸಿದ್ದರಾಮಯ್ಯ ಮೇಲೆ ಇಡ್ಲಿ ಹೊಡ್ಕೊತ ಇವ್ರು ಹೊಂಟಾರ. BJP ಹೆಂಗೆ ಉದ್ಧಾರ ಆಗ್ತೈತಿ? ಮ್ಯಾಗಿನವ್ರು ಯಾಕೇನೋ ಅವರು ಸುಮ್ಕೋತಾರೆ. ಇವರು ನಾಟಿ ಕೋಳಿ, ರಾಗಿ ಮುದ್ದೆ, ತಟ್ಟೆ ಇಡ್ಲಿ ಹೊಡ್ಕೊತ ಇಲ್ಲಿ ಹೊಂಟಾರ. ಮುಂಜಾನೆ ಹೇಳೋಣ ಈಗ ತಾವು ಹೋಗಿ
ತೊಂದರೆ ಆಗ್ತದೆ ಅಂತೇಳಿ ರವಿಕುಮಾರ್ ಕಳ್ಸ್ಲಕತ್ತಾರೆ ಲೆಟರ್ಗಳನ್ನ ಅವ ಸಿ ಎಮ್ ಕಾರ್ನಾಗೆ ಗಸ ಹೇಳಕತ್ತಾರೆ ಓಕೆ ಹಿಂದಿ